ಪ್ರೇಮ ಜೀವಿಯ ಈ ಕಥಾ ಪ್ರಪಂಚಕ್ಕೆ ವೆಲ್ಕಮ್ ಟು ಆಲ್. ಜಗತ್ತಲ್ಲಿ ಬಗೆಹರಿದ ಪ್ರಾಬ್ಲಮ್ಗಳಲ್ಲಿ ಅತ್ತೆ ಸೊಸೆ ಜಗಳನು ಒಂದು. ಹಾವು ಸಾಯಬಾರ್ದು, ಕೋಲು ಮುರಿಬಾರ್ದು ಅನ್ನೋ ಹಾಗೆ ಅತ್ತೆ ಸೊಸೆ ಅಂಥ ಕಥೆನೇ ಇಲ್ಲಿದೆ. ಕೇಳೋಣ ಬನ್ನಿ. ಆದರೆ ಅದಕ್ಕೂ ಮೊದಲು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಬಿಡಿ. ಒಳ್ಳೊಳ್ಳೆ ಕಥೆಗಳನ್ನ ಕೇಳಬಹುದು ನೀವು. ಲೇ ಸಾವಿತ್ರಿ, ಸಾವಿತ್ರಿ ಎಲ್ಲ ಹಾಳಾಗೋದ್ಲು ಮೂದೇವಿ. ಅದು ಏನಂತ ಕಟ್ಕ ಬಂದ್ವಪ್ಪ ಇವಳನ್ನ. ಇದ್ದಿದ್ದ ಕಾಲು ಇದ್ದಿದ್ದಾಗಿರಲ್ಲ, ಒಂದು ಕೆಲಸ ಮಾಡಲ್ಲ, ಎಲ್ಲ ಮನೆ ಹಾಳು ಬುದ್ಧಿನೇ. ಅದೇನು ಹೇಳ್ಕೊಟ್ಟವರೋ ಮನೇಲಿ ಗೊತ್ತಿಲ್ಲ. ಸೊಸೆ ಸಾವಿತ್ರಿಯನ್ನು ಸರೋಜಮ್ಮ ಮನಸ್ಸಿಗೆ ಬಂದಂಗೆ ಬೈಕೊಳ್ತಾ ಇದ್ಲು. ವಾಚಾಮಗೋಚಾರವಾಗಿ ಅತ್ತೆ ಬೈಕೊಳ್ತಾರೆ ಅಂತ ಗೊತ್ತಿದ್ರೂ ಸಾವಿತ್ರಿ ಮಾತ್ರ ಹಾಂ ಅಂತಿರಲಿಲ್ಲ, ಹ್ಞೂ ಅಂತಿರಲಿಲ್ಲ. ಪಕ್ಕದಲ್ಲೇ ಇದ್ರೂ ಒಂದು ಮಾತಾಡ್ತಿರ್ಲಿಲ್ಲ. ಹಾಗಂತ ಅದು ಅತ್ತೆ ಮೇಲಿನ ಗೌರವ ಅಂತ ನೀವು ತಿಳ್ಕೊಬೇಡಿ. ಮನಸ್ಸಲ್ಲಿ ಮಾತ್ರ ಹೆಂಗೆ ಬೇಕೋ ಹಾಗೆಲ್ಲ ಬೈಕೊಳ್ಳೋಳು. ಊರಲ್ಲಿರೋ ಎಳೆ ಹುಡುಗರಿಗೆಲ್ಲ ಅರ್ಧರ್ಧ ವಯಸ್ಸಿಗೆ ಸಾವು ಬರುತ್ತೆ. ಈ ವಯಸ್ಸಾಗಿರೋ ಮುದುಕಿ ಮಾತ್ರ ಇನ್ನೂ ನೆಗೆದು ನೆಲ್ಲಿಕಾಯಿ ಆಗಲಿಲ್ಲ. ಅದು ಏನು ಆಡ್ತಾಳಪ್ಪ, ಒಂದು ನಿಮಿಷ ಸುಮ್ಮನಿರಲ್ಲ, ವಟ 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 ಅಂತಿರ್ತಾಳೆ. ಹೀಗೆ ಬಾಯಿಗೆ ಬಂದ ಹಾಗೆ ಬೈಕೊಳ್ಳೋಳು. ಆದರೆ ಅತ್ತೆ ನೋಡ್ದ ಮಾತ್ರ ಮುಖದ ಮೇಲೆ ನಗು ಇರ್ತಾಯಿತ್ತು. ಈ ಅತ್ತೆ ಸೊಸೆದು ಇದೇ ಮೊದಲೇನಲ್ಲ. ಬೆಳಗ್ಗೆದ್ರೆ ಸಾಕು, ಆ ಕೆಲಸ ನೀನು ಸರಿಯಾಗಿ ಮಾಡಲಿಲ್ಲ, ಈ ಕೆಲಸ ಹಂಗೆ ಮಾಡಲಿಲ್ಲ, ಕಾಫಿ ಕಾಯಿಸ್ಲಿಲ್ಲ, ತಿಂಡಿ ಮಾಡಲಿಲ್ಲ, ಅದೇ ತಿಂಡಿ ಮಾಡ್ತೀಯ, ಅದೇ ಉಪ್ಪಿಟ್ಟು, ಅದೇ ಚಿತ್ರಾನ್ನ, ನನ್ನ ಮಗನ ನೀನು ಹಂಗೆ ನೋಡ್ಕೊಳ್ಳಲ್ಲ, ನನ್ನ ಗಂಡು ನೀವು ಹಂಗೆ ಬೆಳೆಸ್ಬಿಟ್ರಿ. ಹೀಗೆ ಒಬ್ರಿಗೊಬ್ರು ಟಕಾಫರ್ ಬಿದ್ದೇ ಬೀಳ್ತಿದ್ರು. ಅದನ್ನು ನೋಡಿ 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 ಅರೆ ಹುಚ್ಚಾಗ್ಬಿಟ್ಟಿದ್ದ ನಮ್ಮ ಸೋಮ. ಅತ್ತೆ ಸೊಸೆ ರಾಮಾಯಣನ ಎಷ್ಟು ಅಂತ ನೋಡೋದು. ಕೂಗಾಡ್ತಿದ್ದ, ರೇಗಾಡ್ತಿದ್ದ. ಯಾರೇನೇ ಹೇಳಿದ್ರು ಅತ್ತೆ ಸೊಸೆ ಮಾತ್ರ ಮಾಡೋದೇ ಮಾಡ್ತಾಯಿದ್ರು. ಅತ್ತ ಹೆಂಡತಿ ಹತ್ರ ಹೋಗಿ ನೀನಾದರೂ ಸುಮ್ಮನಿರೇ ಅನ್ನೋಕ್ಕಾಗಲ್ಲ. ಹ್ಞೂನ್ರಿ ಹೇಳ್ತೀರಾ, ಬಿಟ್ಟು ಬಿದ್ದಿದ್ದೀನಲ್ವ, ನಮ್ಮ ಅಪ್ಪ ಅಮ್ಮನ ಮನೇಲಿ ಇದ್ದಿದ್ರೆ ನನಗೆ ಹಿಂಗೆ ಇತ್ತಿತ್ತಾ ಅಂತ ಅವಳು ಪೇಚಾಡೋಳು. ಅಮ್ಮ ನೀನಾದರೂ ಅರ್ಥ ಮಾಡ್ಕೊಳಮ್ಮ ಅಂದರೆ ಹೋಗಲಿ, ನನಗೆ ಹೇಳಕ್ಕೆ ಬಂದ್ಬಿಟ್ಟ. ಇಷ್ಟು ವರ್ಷ ಅವಳೇ ಇದ್ಲೇನೋ ನೀನು ಸಾಕಕ್ಕೆ, ನಾನಲ್ವೇನೋ ಇದ್ದಿದ್ದು. ಸುಮ್ಮನಿರ್ಬೇಕಂತೆ, ಸುಮ್ಮನಿರ್ಬೇಕು, ಅವಳು ಆಡ್ದಂಗೆಲ್ಲ ಬಿಟ್ಬಿಡ್ತೀನಿ. ಹೀಗೆ ಅವಳ ಮನಸ್ಸಿಗೆ ಬಂದಂಗೆ ಸರೋಜಮ್ಮ ಬೈತಾ ಇದ್ಲು. ಇವರಿಬ್ಬರದು ಸವಾಸನೇ ಬೇಡ ಅಂತ ಸೋಮ ಬೆಳಗಾಗಕ್ಕೂ ಮುಂಚೆ ಬ್ಯಾಗ್ ತಗಲಾಕೊಂಡು ಮನೆ ಬಿಟ್ಟರೆ ವಾಪಸ್ ಮನೆಗೆ ಬರ್ತಿದ್ದಿದ್ದೆ ಎಲ್ಲರೂ ಮಲಗಿದ ಮೇಲೆ. ಹಾಗೂ ಅಕಸ್ಮಾತ್ ಅವರೇನಾದರೂ ಎದ್ದಿದ್ರು ಅಂದ್ಕೊಳ್ಳಿ, ಮುಗೀತು ಸೋಮನ ಕತೆ. ಹರೋಹರ, ರಾತ್ರೆಲ್ಲ ರಾಮಾಯಣ ನಡೆಯೋದು, ಜಾಗರಣೆ ಫಿಕ್ಸು. ಹೀಗಾಗಿನೇ ಎಷ್ಟೋ ಸರಿ ಮಧ್ಯರಾತ್ರಿ ಬಂದಿದ್ದಾನೆ ಮನೆಗೆ ಬರ್ದೇ ಇಲ್ಲದ್ದು ಉಂಟು. ಹಾಗೆ ನೋಡಿದ್ರೆ ಮೊದಲು ಹಿಂಗೇನಿರಲಿಲ್ಲ ಇಬ್ಬರು. ಅತ್ತೆ ಸೊಸೆ ಅದೆಷ್ಟು ಚೆನ್ನಾಗಿದ್ರು ಅಂದರೆ ನೋಡ್ದವರೆಲ್ಲ ಹೇಳ್ತಿದ್ರು, ನೀವು ಅತ್ತೆ ಸೊಸೆ ಅಲ್ಲ ರೀ, ಅಮ್ಮ ಮಗಳು ಅಂತ. ಆಗ ಒಬ್ರಿಗೊಬ್ರು ಅದೆಷ್ಟು ಹೆಮ್ಮೆಯಿಂದ ನಡ್ಕೊಳ್ಳೋರು ಗೊತ್ತಾ. ಆ್ಯಕ್ಚುಲಾಗಿ ನಾನು ಮದುವೆನೇ ಆಗಲ್ಲ ಅಂತ ಹಠ ಹಿಡಿದು ಕುಳ್ತಿದ್ದ ಸೋಮ. ಯಾಕಂದರೆ ಅವನಿಗೆ ಅಪ್ಪ ಇರಲಿಲ್ಲ, ಅಪ್ಪ ಸತ್ತು 3-4 ವರ್ಷ ಆಗಿತ್ತು. ಅಮ್ಮನಿಗೆ ನಾನೊಬ್ಬನೇ ಇರೋದು. ಮುಂದೆ ಬರೋ ಹುಡುಗಿ ಎಂತೋಳೋ, ನಿಮ್ಮ ಅಮ್ಮನಿಂದ ನೀನು ದೂರ ಆಗಿಬಿಡು, ನಾವು ಸಪ್ರೇಟ್ ಮನೆ ಮಾಡಿಬಿಡೋಣ ಅಂದರೆ ಅಮ್ಮ ಒಂಟಿ ಆಗಿಬಿಡ್ತಾರಲ್ಲ. ಅಮ್ಮನ ಏಕಾಂಗಿಯಾಗಿಬಿಟ್ಟು ನಾನು ಹೊರಗಡೆ ಹೋಗಬೇಕಾಗತ್ತೆ. ಇಲ್ಲ, ಯಾವುದೇ ಕಾರಣಕ್ಕೂ ನಾನು ಮದುವೆ ಆಗಲ್ಲ, ಬೇಕಾದ್ರೆ ಹೀಗೆ ಇದ್ಬಿಡ್ತೀನಿ, ನಮ್ಮ ಅಮ್ಮನ್ನ ದೇಶ ಸುತ್ತಿಸಿ ಅವಳಿಗೆ ಖುಷಿ ಕೊಡ್ತೀನಿ ಅಂತ ಎಲ್ಲರ ಹತ್ರನೂ ಹೇಳ್ಕೊಂಬರ್ತಾ ಇದ್ದ. ಆದರೆ ಅದಕ್ಕೆ ಸರೋಜಮ್ಮನೇ ಬಿಡಲಿಲ್ಲ. ಊರಾಗಿರೋರೆಲ್ಲ ಮದುವೆ ಆಗ್ತಾವ್ರೆ, ನೀನೇನೋ ನಾನೇನು ಚಿಕ್ಕ ಮಗುನಾ, ಒಳ್ಳೆ ಹುಡುಗಿ ಸಿಗ್ತಾಳೆ ಬಿಡೋ, ಎಲ್ಲರೂ ಒಟ್ಟಿಗೆ ಇರ್ಬೋದು, ನೀನು ಯಾಕೆ ಹಂಗೆ ಯೋಚನೆ ಮಾಡ್ತೀಯಾ, ಸುಮ್ಮನೆ ನಾನು ನೋಡೋ ಹುಡುಗಿನ ಮದುವೆ ಆಗು ಅಂತ ಆ ಬ್ರೋಕರು ಈ ಬ್ರೋಕರು ಅಂತ ಹುಡುಕಾಡಿ ಕೊನೆಗೂ ಒಂದು ಹುಡುಗಿನ ಸೆಟ್ ಮಾಡಿಬಿಟ್ಟಿದ್ರು. ಅವಳೇ ಈ ಸಾವಿತ್ರಿ. ಮೊದಲೋಗಿ ನೋಡಿದ್ದೆ ಸರೋಜಮ್ಮ. ನೋಡಿ ಮಾತಾಡಿ ಅವ್ರ ಅಪ್ಪ ಅಮ್ಮನ ಹತ್ರ ಎಲ್ಲ ಮಾತಾಡಿ ಬಹಳ ಖುಷಿ ಆಗ್ಬಿಟ್ಟಿತ್ತು ಅವ್ರಿಗೆ. ಮದುವೆ ಮಾಡ್ಕೊಂಡ್ರೆ ಇವಳನ್ನೇ ಮದುವೆ ಮಾಡ್ಕೋಬೇಕು ಅಂತ ಅವರೇ ಮಗನ್ನ ಒಪ್ಪಿಸಿ ಮದುವೆ ಮಾಡಿದರು. ಅದೇನೋ ಒಂದು ಮಾತಿದೆಯಲ್ಲ, ಮನೆಯಲ್ಲಿ ಯಾರಾದರೂ ತೀರ್ಕೊಂಡ್ರೆ 1 ವರ್ಷದೊಳಗಡೆ ಮದುವೆ ಮಾಡಿಬಿಡ್ಬೇಕಂತೆ, ಇಲ್ಲ 3 ವರ್ಷ ಆದಮೇಲೆ ಮಾಡಬೇಕಂತೆ.
ಮೊದಲನೇ ಒಂದು ವರ್ಷದಲ್ಲೇ ಮದುವೆ ಮಾಡಿ ಬಿಟ್ಬಿಟ್ಟಿದ್ರು. ಎಲ್ಲ ಚೆನ್ನಾಗಿತ್ತು. ಆದರೆ ಈ ಅಕ್ಕಪಕ್ಕದವರು ಅಂತಾರೆ ಇದ್ದಾರಲ್ಲ, ಈ ಹುಳಿ ಹಿಂಡೋರು, ಒಬ್ಬನ ಕಂಡು ಒಬ್ರು ಆಗದೆ ಇರೋರು, ಅವ್ರು ಮಾಡಿದ ಕೆಲಸ ಅತ್ತೆ ಸೊಸೆನ ಈ ರಂಪಾಟ ಮಾಡೋ ಹಂಗೆ ಮಾಡ್ಕೊಳ್ತು. ಮೊದಲು ಅತ್ತೆನ ಕಂಡ್ರೆ ಭಾಳ ಗೌರವ ಪ್ರೀತಿ. ಅತ್ತೆ ಏನೇ ಕೇಳಿದ್ರು ಅದೆಷ್ಟೇ ಹೊತ್ತಾದರೂ ಅದನ್ನೆಲ್ಲ ಮಾಡ್ಕೊಡ್ತಾಯಿದ್ರು. ಅಯ್ಯೋ ಅವಳು ಒಂಟಿ ಹುಡುಗಿ ಅಲ್ವಾ, ಅವಳೇನು ಮಾಡ್ತಾಳೆ, ಇರಲಿ ಬಿಡು ಅಂತ ಇವರು ಕೈ ಜೋಡಿಸ್ತಾ ಇದ್ರು. ಅವಳಿಗೂ ಅಡುಗೆ ಅಷ್ಟಕ್ಕಷ್ಟು ಬರೋದಿಲ್ಲ ಅನ್ನೋದು ಗೊತ್ತಿತ್ತು. ಊಟ ತಿಂಡಿ ಎಲ್ಲದ್ರ ಬಗ್ಗೆನೂ ಹೇಳ್ಕೊಡ್ತಾಯಿದ್ರು. ಆಗಾಗ ಕಾಫಿ ಟೀ ಇದ್ರ ಬಗ್ಗೆ ಹೆಚ್ಚಿನದಾಗಿ ತಲೆ ಕೆಡಿಸ್ಕೊಂಡಿರಲಿಲ್ಲ. ಯಾಕಂದರೆ ಇಬ್ಬರಿಗೂ ಆ ಅಭ್ಯಾಸ ಇರಲಿಲ್ಲ. ಸೋಮ ಕೂಡ ಕಾಫಿ ಟೀ ಕುಡಿತಾ ಇರಲಿಲ್ಲ. ಹೀಗಾಗಿ ಅದ್ರ ಬಗ್ಗೆ ಯಾರೂ ಯೋಚನೆ ಮಾಡಿರಲಿಲ್ಲ. ಆದರೆ ಅದೇ ಕಾಫಿ ಟೀನೇ ಇವರಿಬ್ಬರ ನಡುವೆ ದೊಡ್ಡ ಕಂದಕಕ್ಕೆ ಕಾರಣ ಆಗೋಯ್ತು. ಏನು, ಒಂದು ಸಣ್ಣ ಕಾಫಿ ಟೀ ವಿಚಾರನ? ನಿಮಗೂ ಅನಿಸ್ಬೋದು. ಎಸ್, ಅದೊಂದು ಸಣ್ಣ ಮಿಸ್ಟೇಕು ಇವತ್ತು ಯಾವ ಮಟ್ಟಕ್ಕೆ ಇವ್ರು ಆಗಿದ್ದಾರೆ ಗೊತ್ತಾ? ಒಬ್ಬನ ಕಂಡು ಒಬ್ಬರು ಆಗೋದಿಲ್ಲ. ಭಾರತ ಪಾಕಿಸ್ತಾನ ಯುದ್ಧ ಆಡ್ದಂಗೆ ಆಡ್ತಾ ಇರ್ತಾರೆ. ಮನೆಗೆ ಬಂದು ಹೊಸದ್ರಲ್ಲಿ ಇವಳು ನನ್ನ ಸೊಸೆಯಲ್ಲ ಮಗಳು ಅಂತಿದ್ದ ಸರೋಜಮ್ಮ, ಬಾಯಿ ತುಂಬ ಅಮ್ಮ ಅಮ್ಮ ಅಂತಿದ್ದ ಸಾವಿತ್ರಿ, ಇವರಿಬ್ಬರನ್ನ ನೋಡಿ ಹೊಟ್ಟೆ ಉರ್ಕೊಳ್ತಿದ್ದ ಅಕ್ಕಪಕ್ಕದವರಲ್ಲಿ ಪಂಕಜ ಕೂಡ ಒಬ್ಳು. ಅವತ್ತು ಎಲ್ಲರೂ ಇವ್ರ ಮನೆಗೆ ಬಂದಿದ್ರು. ಬಂದವರು ಅದು ಇದು ಮಾತಾಡ್ತಾ ಇದ್ರು. ಒಳ್ಳೆ ಬಯಸಿದವನಿಗೆ ಬೃಷ್ಟಾನ್ನ ಭೋಜನ ಸಿಕ್ತು ಅನ್ನೋ ಥರ ಸೊಸೆ ಮೇಲೆ ಮುಗಿ ಬೀಳೋದಕ್ಕೆ ಒಂದು ಕಾರಣ ಸಿಕ್ಕೇ ಬಿಟ್ಟಿತ್ತು. ತಮ್ಮ ಕಿತಾಪತಿ ಬುದ್ಧಿನ ತೋರಿಸೇ ಬಿಟ್ರು. ಅಮ್ಮ ಸಾವಿತ್ರಿ, ಅಕ್ಕಪಕ್ಕದ ಮನೆಯವ್ರು ಬಂದಿದ್ದಾರೆ, ಒಂದೆರಡು ಲೋಟ ಕಾಫಿ ತಂಬಮ್ಮ. ಸರೋಜಮ್ಮ ಹೇಳಿದ್ರು. ಸಾವಿತ್ರಿಗೋ ಕಾಫಿ ಟೀ ಮಾಡೋದಕ್ಕೆ ಬರೋದಿಲ್ಲ. ಒಂದು ಲೋಟಕ್ಕೆ ಎಷ್ಟು ಚಮಚ ಸಕ್ಕರೆ ಹಾಕಬೇಕು ಅನ್ನೋದು ಗೊತ್ತಿಲ್ಲ, ಟೀ ಪುಡಿನ ಎಷ್ಟು ಹಾಕಬೇಕು ಅನ್ನೋದು ಗೊತ್ತಿಲ್ಲ, ಹೆಂಗೆ ಕುದಿಸ್ಬೇಕು ಅನ್ನೋದು ಗೊತ್ತಿಲ್ಲ. ಅತ್ತೆ ಬನ್ನಿ ಅಂತ ಕರೆದ್ರು. ಸರೋಜ ಇನ್ನೇನು ಎದ್ದು ಮೇಲೆ ಹೋಗಬೇಕು ಅಷ್ಟೊತ್ತಿಗೆ ಪಂಕಜ ಅವ್ರನ್ನ ಕುಂಡಿಸ್ಕೊಂಡ್ರು. ಇರಲಿ ಬನ್ನಿ, ಅವ್ರು ಮಾಡ್ಕೊಂಬರ್ತಾರೆ, ನಾವೇನೋ ಅಪರೂಪಕ್ಕೆ ಬಂದಿದ್ದೀವಿ, ನೀವೇನ್ರಿ ಮಾತಾಡಿಸ್ದೆ ಒಳಗಡೆ ಹೋಗ್ತೀರಾ ಅಂದರು. ಸರಿ, ಅವರು ಕ್ಯಾಶುಯಲಾಗಿ ಕೂತ್ಕೊಂಡ್ರು. ಸೊಸೆ ಕೂಡ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಡ್ಲಿಲ್ಲ. ಹೆಂಗೆ ಬರುತ್ತೋ ಹಂಗೆ ಮಾಡ್ಕೊಂಡು ಹೋದ್ರೆ ಆಯ್ತು ಬಿಡು ಅಂತ ಅವಳು ಸುಮ್ಮನಾದ್ಲು. ಅಷ್ಟೇ, ಕಾಫಿ ತಂದು ಇವ್ರಿಗೆ ಕೊಟ್ಟರು. ಅಷ್ಟೇ ನೋಡ್ರಿ, ಶುರುವಾಯಿತು. ಏನ್ರಿ ಸರೋಜಾ, ನಿಮ್ಮ ಸೊಸೆ ಕಾಫಿ ಮಾಡೋಕ್ಕೂ ಬರಲ್ವಾ ಅಂದಾಗ ಸರೋಜಮ್ಮ, ಯಾಕೆ ಏನಾಯಿತು, ಚೆನ್ನಾಗಿ ಮಾಡಿಲ್ವಾ ಅಂತ ಕೇಳಿದ್ರು. ಇದನ್ನು ಕಾಫಿ ಏನಲ್ಲ ರೀ, ನಮ್ಮ ಕಡೆ ಕಲ್ಗಚ್ಚು ಅಂತಾರೆ. ಅಯ್ಯೋ ಅದಾದರೂ ಚೆನ್ನಾಗಿರುತ್ತೆ ಬಿಡಿ, ಮುಖಕ್ಕೆ ಕೊಡ್ದಂಗೆ ಹೇಳ್ಬಿಟ್ಲು ಪಂಕಜ. ಸೊಸೆಯತ್ತ ಕಣ್ಣು ಕಿರಿದು ಮಾಡಿ ನೋಡಿದ್ರು ಸರೋಜಮ್ಮ. ನಾನೇನು ಬೇಕಂತ ಮಾಡಲಿಲ್ಲ ಅತ್ತೆ, ನಿಮಗೆ ಗೊತ್ತಲ್ವಾ ನಾವ್ಯಾರೂ ಕಾಫಿ ಕುಡಿಯೋದಿಲ್ಲ. ಇಷ್ಟೇ ಅಂದಿದ್ದು ನೋಡಿ ಸಾವಿತ್ರಿ. ಅಷ್ಟರಲ್ಲಿ ಪಂಕಜ ಎದ್ಬಿಟ್ಲು. ಯಮ್ಮ ಯಮ್ಮ ಯಮ್ಮ, ಬಿಡಮ್ಮ, ಏನ್ರಿ ಸರೋಜಾ ನಿಮ್ಮ ಸೊಸೆ, ನಾನು ಏನೋ ಅನ್ಕೊಂಬಿಟ್ಟಿದ್ದೆ ಬಿಡಿ, ಮನೇನೆ ಮಾರ್ಬಿಡ್ತಾಳ್ರಿ. ನಮ್ಮ ಮನೆ ಬಂದು ನೋಡ್ರಿ ಹೆಂಗಿದ್ದಾಳೆ ನಮ್ಮ ಸೊಸೆ ಅಂತ. ನಾನು ಕಣ್ಣೆತ್ತು ನೋಡಿದ್ರೆ ತಲೆ ತಗ್ಗಿಸಿ ನಿಂತ್ಕೊಳ್ತಾಳೆ. ಅವಳು ಹಾಗಂದಾಗ ಸರೋಜಮ್ಮಂಗೆ ಏನನ್ನಿಸ್ತೋ ಗೊತ್ತಿಲ್ಲ, ಸಾವಿತ್ರಿಗೆ ಹಿಗ್ಗ ಮುಗ್ಗ ರೇಗೋಯ್ತು. ಏನಂಟಿ ಏನೇನೋ ಮಾತಾಡ್ತೀರಲ್ಲ, ನಿನ್ನೆ ರಾತ್ರಿ ನಿಮ್ಮ ಮನೇಲಿ ಆಗಿದ್ದೇನು ನಮಗೆ ಗೊತ್ತಿಲ್ವಾ? ಅಷ್ಟು ದೊಡ್ಡ ಗಲಾಟೆ ಮಾಡ್ಕೊಳ್ತಾ ಇದ್ರಿ, ಬಾಯಿಗೆ ಬಂದಂಗೆ ಬೈತಿದ್ಲು ನಿಮ್ಮ ಸೊಸೆ ನಿಮಗೆ. ಪದ್ಮಜನಿಗೆ ನೇರವಾಗಿ ಹೇಳಿದಾಗ ಅವಳ ಮುಖ ಚಿತ್ತಾಗಿತ್ತು. ಮುಖಕ್ಕೆ ಕೊಡ್ದಂಗೆ ಮಾತಾಡ್ದ. ಅವಳನ್ನು ನೋಡಿ ಇನ್ನೂ ಕೋಪ ನೆತ್ತಿಗೇರ್ಬಿಡ್ತು. ಅದು ನನಗಲ್ಲ, ಫೋನ್ನಲ್ಲಿ ಅವ್ರ ಅಮ್ಮಂಗೆ. ಆಹಾ ಬಿತ್ತರಿದಿರು ನೀವೆಲ್ಲ ಇದಿರಲ್ಲ ಅಂತ ಅನ್ನೋದೇ. ಯಾವಾಗ ಏಕವಚನ ಬಂದ್ಬಿಡ್ತೋ ಸಾವಿತ್ರಿಗೆ ತಡೆಯೋಕ್ಕೆ ಆಗಲಿಲ್ಲ. ತ್ಯಾಪೆ ಸಾಹಸ ಬುದ್ಧಿ ಬಿಡ್ರಿ, ನಿಮ್ಮದು ಗೊತ್ತು ನಮ್ಮದು ಗೊತ್ತು, ನಿಮ್ಮ ಮನೆಯಲ್ಲೇ 108 ತೂತಿಟ್ಕೊಂಡು ನಮ್ಮನೆಗೆ ಬಂದಿದ್ರೆ ಹುಡ್ಕಕ್ಕೆ, ಹೋಗ್ರಿ ಅಂದಾಗ ಸರೋಜಮ್ಮನಿಗೆ ರೇಗ್ಬಿಡ್ತು. ಸಾವಿತ್ರಿ, ಒಂದು ಕಾಫಿ ಮಾಡೋಕ್ಕೆ ಬರಲ್ಲ ಅಂತ ನಾನು ಹೇಳಬೇಕಲ್ವಾ? ನೀನು ನೋಡೋಕ್ಕೆ ಬಂದ ನಿಮ್ಮಮ್ಮ ಏನು ಹೇಳಿದರು? ನನ್ನ ಮಗಳಿಗೆ ಎಲ್ಲ ಬರುತ್ತೆ, ಏನು ಹೇಳ್ಕೊಡಂಗಿಲ್ಲ, ನೀವು ಸುಮ್ಮನೆ ಅವ್ರಿಗೆ ಸಲಹೆ ಕೊಡ್ತಾ ಇರಿ ಸಾಕು, ಮಿಕ್ಕಿದ್ದೆಲ್ಲ ಮಾಡ್ತಾಳೆ ಅಂತಿದ್ರು. ಇದೇನ ಮಾಡಿದ್ದು? ಸುಮ್ಮನೆ ನಿನ್ನಿಂದ ಊನವ್ರ ಮುಂದೆಲ್ಲ ಮರ್ಯಾದೆ ಹಾಳಾಯಿತು, ಇನ್ನು ಮುಗಿದೋಯ್ತು ಬಿಡು ಅಂತ ಹುಬ್ಬು ಗಂಟಿಕ್ಕಿ ಬೈದರು. ಅತ್ತೆಯ ಆ ನಡವಳಿಕೆಯನ್ನು ಅಲ್ಲಿವರೆಗೆ ಸಾವಿತ್ರಿ ಯಾವತ್ತಿಗೂ ನೋಡಿರಲಿಲ್ಲ. ಅವಳು ಸೈಲೆಂಟ್ ಆಗ್ಬಿಟ್ಲು. ಆದರೆ ಅಷ್ಟಕ್ಕೆ ಸುಮ್ಮನಾಗಿದ್ದರೆ ಅವಳು ಸುಮ್ಮನಾಗ್ಬಿಡ್ತಿದ್ಲೇನೋ. ಇನ್ನೂ ಮುಂದುವರಿಸಿದಂತಹ ಸರೋಜಮ್ಮ,
ಇನ್ನು ಬಿಡು, ಆ ಪಂಕಜನ ಮುಂದೆ ಇದೆಲ್ಲ ನಡಿಬೇಕಾ? ಅವಳು ಮೊದಲೇ ಏನೂ ಇಲ್ಲದೆ ಬೆಂಕಿ ಹತ್ತಾಳೆ, ಈಗ ಇಲ್ಲಿಂದ ಉರ ಅನ್ಕೊಂಡು ಹೋದ್ಲು. ಇನ್ನು ನೀನೇ ಬೆಂಕಿ ಕಟ್ಟಿ ಕೊಟ್ಟಿದೀಯಾ, ಗೀರ್ದೆ ಇರ್ತಾಳ? ಎಂಥ ಕೆಲಸ ಮಾಡಿಬಿಟ್ಟೆ, ನಿಮ್ಮ ಅಪ್ಪ ಅಮ್ಮ ಕಲಿಸಿದ್ದೇನೇನಾ ಅಂದಾಗ ಸಾವಿತ್ರಿ ಒಡಲ ಅಗ್ನಿ ಜ್ವಾಲಾಮುಖಿಯಾಗಿತ್ತು. ಅತ್ತೆಗೆ ತಾರಾಮಾರ ಜಾಡಿಸ್ಬಿಟ್ಲು. ಅತ್ತೆ, ಏನು ಮಾತಾಡ್ತಾ ಇದ್ದೀರಾ? ಸ್ವಲ್ಪ ಬಾಯಿ ಮುಚ್ಕೊಂಡಿರ್ತೀರಾ? ನಂದ ತಪ್ಪು? ನಿಮ್ಮ ಫ್ರೆಂಡ್ ಪಂಕಜಂದ ತಾನೇ ತಪ್ಪು? ಅವಳು ಅಂದಿದ್ದೆಲ್ಲ ನಾನು ಅನ್ಸ್ಕೋಬೇಕಾ? ಏನೇ ಏಕವಚನದಲ್ಲಿ ಮಾತಾಡ್ತಾರೆ? ಏಕವಚನ ಅಂತೆ. ಮೊದಲು ವಯಸ್ಸೇನು, ಯಾರ ಹತ್ರ ಹೆಂಗೆ ಮಾತಾಡಬೇಕು ಅನ್ನೋದು ಅವ್ರಿಗೆ ಗೊತ್ತಿರಬೇಕು. ಅತ್ತೆ, ನನಗಲ್ಲ. ಅವ್ರು ಸೇರಾದರೆ ನಾನು ಸವಾ ಸೇರು. ನನಗೂ ಏನು ಮಾತು ಬರೋದಿಲ್ಲ ಅಂತಲ್ಲ, ಆದರೆ ಅವ್ರು ಮಾತಾಡಿದ ರೀತಿ ಸರಿ ಇದೆಯಾ? ಅವ್ರ ಸೊಸೆನೇ ಅವ್ರ ಮಾತು ಕೇಳಲ್ಲ, ಬೇರೆಯವ್ರ ಸೊಸೆ ಎಲ್ಲ ಅವ್ರ ಮಾತು ಕೇಳಬೇಕಾ? ಬಂದ್ವಾ ತಿಂದ್ವಾ ಉಂಡ್ವಾ ಓದ್ವಾ ಅಂತ ಇರಬೇಕು. ಅದು ಬಿಟ್ಟು ಬಂದಿದ್ದಾಗೆಲ್ಲ ನಂದೆಲ್ಲಿರಲಿ ಅಂತ ಒಂದೊಂದು ಕಡ್ಡಿ ಅಲ್ಲಾಡ್ಸಿ ಹೋಗ್ಬಾರ್ದು. ಮ್ಯಾನೆಸ್ ಇಲ್ಲದೆ ಇರೋ ಮೂದೇವಿ ಅಂದ್ಬಿಟ್ಲು. ಅಲ್ಲಿಗೆ ಶುರುವಾಯ್ತು ನೋಡಿ 3ನೇ ಮಹಾಯುದ್ಧ. ನಾನು ಮಾಡಿರೋ ತಪ್ಪಿಗೆ ನಮ್ಮಪ್ಪ ಮನ್ಯಾಗ ಬೈತೀರಾ ಅನ್ನೋದು ಸಾವಿತ್ರಿ ಮಾತು. ನಿನ್ನ ಬೈದೆ, ನಿಮ್ಮ ಅಪ್ಪ ಅಮ್ಮನ ಬೈದೆ, ನಾನು ಇನ್ಯಾರನ್ನ ಬೈಲಿ ಅನ್ನೋದು ಸರೋಜಮ್ಮನ ಮಾತು. ಇದು ಬೆಳಗಿಂದ ಸಂಜೆವರೆಗೂ ನಿಂತ್ಕೊಂಡಿರಲಿಲ್ಲ. ಅದೇ ಸಮಯಕ್ಕೆ ಬಂದ ನೋಡಿ ಸೋಮ. ಅವನಿಗೇನು ಗೊತ್ತು ಇಲ್ಲಿ ಮಹಾಯುದ್ಧ ಸ್ಟಾರ್ಟ್ ಆಗಿರೋದು? ಪಾಪ ಆಫೀಸ್ ಕೆಲಸ ಮುಗಿಸ್ಕೊಂಡು ಉಸಪ್ಪ ಅಂತ ಬಂದ. ಒಂದು ಕೈಯಲ್ಲಿ ಮಲ್ಲಿಗೆ, ಇನ್ನೊಂದು ಕೈಯಲ್ಲಿ ಲಾಡು. ಅಮ್ಮನಿಗಿಷ್ಟ ಅಂತ ಲಾಡು ತಂದಿದ್ದ, ಹೆಂಡ್ತಿಗಿಷ್ಟ ಅಂತ ಮಲ್ಲಿಗೆ ಹೂ ತಂದಿದ್ದ. ಬಾಗಿಲಲ್ಲಿ ನಿಂತ್ಕೊಂಡು ನೋಡ್ತಾನೆ ಮೊದಲೇನೋ ತಮಾಷೆ ಮಾಡ್ತಾ ಇದ್ದಾರೆ ಅಂದ್ಕೊಂಡಿದ್ದ. ಅವಾಗ ನೇರ ಜಗಳಕ್ಕೆ ಬಿದ್ದಿದ್ರು ಅವನ ತಲೆ ಕೆಟ್ಟೋಯ್ತು. ಏನಾಗ್ತಿದೆ ಅನ್ನೋದೇ ಅವನಿಗೆ ಗೊತ್ತಿರಲಿಲ್ಲ. ಇಬ್ಬರನ್ನು ಸಮಾಧಾನ ಮಾಡೋದಕ್ಕೆ ನೋಡ್ದ. ಯಾರೂ ಸಮಾಧಾನ ಮಾಡ್ಕೊಳ್ಳಿಲ್ಲ. ಒಂದು ಕಡೆ ಕೋಪ ಬಂದೊಂಥರ ಆಡಿದ್ರೆ ಇವರಿಬ್ಬರು ತೆಪ್ಪಗಾಗ್ತಾರೆ ಅಂತ ಕೈಯಲ್ಲಿದ್ದು ಮಲ್ಗೆನೊಂದು ಕಡೆ ಕೆಸ್ದ, ಲಾಡದೊಂದು ಕಡೆ ಕೆಸ್ದ, ಜೋರಾಗಿ ಒಂದು ಗುಟ್ರಾಕ್ದ. ಅಷ್ಟೇ, ಸರೋಜಮ್ಮ ಮಗನ ಮುಖನೇ ನೋಡಿದ್ರು. ಒಂದು ಕ್ಷಣ ಮತ್ತೆ ಸಾವಿತ್ರಿನ ನೋಡಿದ್ರು. ಆಹಾ ಹಾ 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 ಹಾ, ಭಿನ್ನಾಣಗಿತ್ತಿ, ಹೆಂಗೆ ಮಾಡ್ಬಿಟ್ಟಿದ್ಯಾ ನೋಡೆ ನನ್ನ ಮಗನ್ನ. ಒಂದೇ ಒಂದು ವಾರಕ್ಕೆ ಹೆಂಗಾಗ್ಬಿಟ್ಟ ಗೊತ್ತೇನೆ. ಮೊದ್ಲಿಂಗಿರಲಿಲ್ಲ, ಈಗ ನಿನ್ನ ಹೊಟ್ಟೆ ತಣ್ಣಗಾಯ್ತಾ ಅಂತ ಸಾವಿತ್ರಿಗೆ ಗಜ್ಜಾಡ್ಸಿದ್ಲು. ಇನ್ನು ಸಾವಿತ್ರಿನೂ ಅಷ್ಟೇ, ಏನೇನು ಬರುತ್ತೋ ಹೆಂಗೆ ಬರುತ್ತೋ ಎಲ್ಲಾನು ಬೈದು ಈ ಜೋರು ಮಳೆ ಬಂದು ನಿಂತ್ಕೊಂಡಂಗೆ ಸುಮ್ಮನಾಗ್ಬಿಟ್ಲು. ಅಯ್ಯೋ ಹೋಗಲಿ ಬಿಡು, ಬೆಳಗ್ಗೆದ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ಸೋಮನು ಮಲಗಿಬಿಟ್ಟ. ಮಲಗಿದ್ರು ಇಲ್ಲ, ಎದ್ರು ಇಲ್ಲ. ಸೊಸೆ ಕುಂತರೂ ತಪ್ಪು, ನಿಂತರೂ ತಪ್ಪು, ಕಸ ಗುಡಿಸಿದ್ರು ತಪ್ಪು, ಬಾಗಿಲಿ ನೀರು ಹಾಕಲಿಲ್ಲ ಅಂದರೂ ತಪ್ಪು. ಶುರುವಾಯ್ತು ನೋಡಿ ಒಂದೊಂದೇ ರಗಳೆ. ಸರೋಜಮ್ಮ ಜಿದ್ದಿಗೆ ಬಿದ್ದುಬಿಟ್ರು. ಇವಳೇನು ಕಡಿಮೆನಾ? ಅತ್ತೆ ಹಂಗೆ, ಅತ್ತೆ ಅದು ಮಾಡ್ತಾರೆ, ಅತ್ತೆ ಫ್ರೆಂಡ್ಸ್ ಹಂಗೆ, ಅತ್ತೆ ಅಲ್ಲಿ ಹೋಗ್ತಾರೆ, ಅವ್ರ ಮಾತು ಕೇಳ್ಕೊಂಬರ್ತಾರೆ, ನನ್ನ ಬೈತಾರೆ, ನೀವು ಸರಿ ಇಲ್ಲ, ಅವ್ರು ಸರಿ ಇಲ್ಲ. ಕಣ್ಣಲ್ಲೇ ಕೆಕ್ಕರಿಸಿದ್ರು ಜಗಳ, ಸುಮ್ಮನೆ ನಿಂತ್ಕೊಂಡ್ರು ಜಗಳ. ಸರೋಜಮ್ಮ ಸಾವಿತ್ರಿ ನೋಡಂಗೇ ಇಲ್ಲ. ಜಗಳ ಜಗಳ ಜಗಳ. ಬುದ್ಧಿ ಹೇಳೋರು ಇಲ್ಲದೆ ಹೋದರೆ ಮಕ್ಕಳು ಉದ್ಧಾರ ಆಗಲ್ಲ ಅಂತಾರೆ. ಇವ್ರನ್ನ ನೋಡಿದ್ರೆ ಒದೆಯೋ ವಯಸ್ಸು ಅಲ್ಲ, ಉದ್ಧಾರನೂ ಆಗಲ್ಲ. ಮಕ್ಕಳಂತೂ ಮೊದಲೇ ಅಲ್ಲ ಬಿಡಿ. ದಿನ ಇದು ನೋಡಿ ಸೋತಿದ್ದ ಸೋಮ ಇತ್ತೀಚೆಗೆ ಮನೆಗೆ ಬರೋದನ್ನೇ ಬಿಡ್ತಿದ್ದ. ಬಂದರೂ ಯಾರ ಹತ್ರನೂ ಮಾತಾಡ್ತಿರ್ಲಿಲ್ಲ. ಊಟ ತಿಂಡಿನಲ್ಲೂ ಅಷ್ಟೇ, ಅದು ಮಾಡು ಇದು ಮಾಡು ಜಗಳ ನೋಡಿ ಬೇಸತ್ತಿದ್ದ. ಯಾರೂ ಕೂಡ ಪ್ರೀತಿಗೋಸ್ಕರ ಅಡುಗೆ ಮಾಡ್ತಿರ್ಲಿಲ್ಲ. ಇಬ್ಬರು ಜಿದ್ದಿಗೆ ಬಿದ್ದು, ಇವನಿಗೆ ನಾನು ಮಾಡಿದ್ದೀನಿ ತಗೋ, ಇವನಿಗೆ ನೀನು ಇದೇ ತಿಂಡಿ ತಿನ್ನೋ ಅಂತ ಇಬ್ಬರು ಒಬ್ರಿಗೊಬ್ರು ಸೌಟ್ ಹಿಡ್ಕೊಂಡು ನಿಂತ್ಕೊಂಡ್ಬಿಡೋರು. ಬಡಪಾಯಿ ಏನು ತಾನೇ ತಿಂದನು, ಅಜೀರ್ಣ ಆದರೂ ಯಾರೂ ಕೇಳ್ತಾ ಇರಲಿಲ್ಲ. ಕುಡಿಯೋದನ್ನು ಕಲ್ತ, ಆವಾಗ್ಲೂ ತಲೆ ಕೆಡಿಸ್ಕೊಳ್ಳಿಲ್ಲ. ದೊಡ್ಡೋರು ಅನ್ಸ್ಕೊಂಡವರು ಬಂದರು, ಬುದ್ಧಿ ಹೇಳಿದ್ರು. ಸಾವಿತ್ರಿ ಅಪ್ಪ ಅಮ್ಮ ಬಂದರು, ಹಾಗೆಲ್ಲ ಮಾಡಬೇಡ ಅಂದರು. ಸಾವಿತ್ರಿ ಮಾತು ಕೇಳಲಿಲ್ಲ. ಸರೋಜಮ್ಮನಿಗೂ ಕೂಡ ಕೆಲವರು ಬಂದರು, ದಾಯಾದಿಗಳ ಥರ ಕಚ್ಚಾಡೋದು ಬಿಡಿ, ಚೆನ್ನಾಗಿರಿ, ಅತ್ತೆ ಸೊಸೆ ಹೆಂಗಿದ್ರಿ ಅಂತೆಲ್ಲ ಬುದ್ಧಿವಾದ ಹೇಳಿದ್ದಷ್ಟೇ ಬಂತು. ಅವರ ಹತ್ತ ಹೋಗ್ತಾ ಇದ್ದಂಗೆ ನಾಯಿ ಬಾಲ ಮತ್ತೆ ಡೊಂಕು ಅನ್ನೋ ಥರ ಇಬ್ಬರು ಎದುರು ಬದ್ರು ಯುದ್ಧಕ್ಕೆ ನಿಂತ್ಕೊಂಡೇ ಬಿಡೋರು. ಅದನ್ನು ನೋಡಿ ಸೋಮು ಸುಮ್ಮನಾಗೇ ಬಿಟ್ಟ. ಒಟ್ಟಿನಲ್ಲಿ 2 ಜಡೆ ಜಗಳದಲ್ಲಿ ಎಡಬಿಡಂಗಿಯಾಗಿದ್ದು ಮಾತ್ರ ನಮ್ಮ ಸೋಮ ಅಂದರೆ
ಅದು ಅವನ ಹಣೆ ಬರಹನೋ ಕರ್ಮನೋ ಇಲ್ಲ ಸೋಮನ್ ಥರ ಇರೋ ಎಲ್ಲರ ಹಣೆ ಬರಹನೂ ಇಷ್ಟೇನೋ ಅದನ್ನು ನೀವೇ ಹೇಳಬೇಕು.